ಗುಡ್ ಮಾರ್ನಿಂಗ್. ಇಕೋಟೆಕ್ ಆಟಿನಗರ್ ಬೆಂಗಳೂರಿಂದ ಇವತ್ತು ನಮ್ಮ ಫಿಟ್ಮೆಂಟ್ ಸೆಂಟ್ರಲ್ಲಿ ಫಿಟ್ ಆಗಿರೋಂಥ ವೆಹಿಕಲ್ ಕ್ಯೂಟೆಸ್ಟ್ ವೆಹಿಕಲ್ ಮಾರುತಿ ಕಂಪನಿಯವರ ಎಸ್ಪ್ರೆಸ್ಸೋ. ಎಸ್ಪ್ರೆಸ್ಸೋ ಇದುವರೆಗೂ ಸುಮಾರು ಗಾಡಿಗಳು ಮಾಡಿದ್ದೀವಿ. ಎಸ್ಪ್ರೆಸ್ಸಲ್ಲಿ ಒಂದು ಅಡ್ವಾಂಟೇಜ್ ಏನಂದರೆ ಮಿನಿಮಮ್ ಆಫ್ ಮೈಲೇಜ್ 30 ಬರ್ತಾಯಿದೆ. ಹೈವೇಲಿ ಕೆಲವರಿಗೆ 33, 34 ಬರ್ತಾಯಿದೆ. ಆವ್ರೇಜ್ ಪ್ರಾಮಿಸ್ ಮಾಡ್ಬೋದು 30 ಕಿಲೋಮೀಟ್ರ್ ಅಂತೂ ಖಂಡಿತ ಬರುತ್ತೆ. ನೋಡಿ, ಇದು BS6 ವೆಹಿಕಲ್, ಇದು 2023 ಮಾಡಲ್ಲು. ಮೇನ್ ಏನಂದರೆ ಈಗ ಬಂದಿರೋ ಅಡ್ವಾನ್ಸ್ ಟೆಕ್ನಾಲಜಿ ಏನಂದರೆ BS6 ಕಿಟ್ ಹಾಕೋದ್ರಿಂದ ಒಂದು ವೆಹಿಕಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಪ್ಲಸ್ಸು ಮೈಲೇಜ್ ಚೆನ್ನಾಗಿರುತ್ತೆ, ಮತ್ತು ಡ್ರೈವಿಂಗ್ ಮಾಡಬೇಕಾದ್ರೆ ಅವ್ರಿಗೆಲ್ಲೂ ಅನ್ಸೋದಿಲ್ಲ ಇದು CNG ಫಿಟೆಡ್ ವೆಹಿಕಲ್ ಅಂತ. ಪೆಟ್ರೋಲಲ್ಲಿ ಏನು ಪರ್ಫಾರ್ಮೆನ್ಸ್ ಬರುತ್ತೋ ಸೇಮ್ ಡಿಟ್ಟೋ ಪರ್ಫಾರ್ಮೆನ್ಸ್ ಬರುತ್ತೆ ನಿಮಗೆ. ನೋಡ್ಬೋದು, ಫಿಲ್ಲಿಂಗ್ ವಾಲ್ ಕಸ್ಟಮರ್ ರಿಕ್ವೆಸ್ಟ್ ನಮಗೆ ಫ್ರಂಟಲ್ಲೇ ಹಾಕ್ಕೊಡಿ ಅಂತ ಹೇಳಿದ್ರು. ಹಿಂದುಗಡೆ ಬೇಕಾದರೂ ನಾವು ಫಿಲ್ಲಿಂಗ್ ವಾಲ್ ಹಾಕ್ಬೋದು. ಏನಪ್ಪ ಅಂದರೆ ಎಸ್ಪೆಷಲಿ ಎಲ್ಲೋ ಬೋರ್ಡ್ ಅವ್ರಿಗೆ ಎಷ್ಟು ಒಳ್ಳೆ ಮೈಲೇಜ್ ಕೊಡ್ತಾಯಿದೆ ಎಸ್ಪ್ರೆಸ್ಸೋ ಅಂದರೆ 32 ಕೊಡ್ತಾಯಿದೆ. ಇವತ್ತು ನೋಡಿದ್ರೆ ನೀವು ಒಂದು 2 ವೀಲರು 30 ಕಿಲೋಮೀಟರ್ಸ್ ಮೈಲೇಜ್ ಬರೋದಿಲ್ಲ. ಅಂಥದ್ರಲ್ಲಿ ನಿಮಗೆ 32 ಕಿಲೋಮೀಟರ್ಸ್ ಕಾರಲ್ಲಿ ಮೈಲೇಜ್ ಬರೋದು ಅಂದರೆ ಇಟ್ಸ್ ರಿಯಲ್ ಎಕ್ಸ್ಟ್ರಾರ್ಡಿನರಿ ವಂಡರ್. ವೈಟ್ ಬೋರ್ಡ್ ಅವ್ರಿಗೆ ಏನಂದರೆ ಎಸ್ಪ್ರೆಸ್ಸೋ ಗಾಡಿ ಇರೋರು ದಯವಿಟ್ಟು ಬನ್ನಿ, ಇದಕ್ಕೆ ನೀವು CNG ಫಿಟ್ ಮಾಡಿಸಿದ್ರಂದರೆ ನೀವು 2 ವೀಲರ್ ಓಡಿಸೋದೇ ಬಿಟ್ಬಿಡ್ತೀರಾ. ಯಾಕೆಂದರೆ ದಿಸ್ ಗಿವ್ಸ್ ಈಕ್ವಲ್ ಮೈಲೇಜ್ ಕಂಪೇರ್ ಟು 2 ವೀಲರ್. 32 ಕಿಲೋಮೀಟರ್ ಲಾಂಗಲ್ಲಿ ಮೊನ್ನೆ ಯಾರೋ ಒಂದು ಲಾಸ್ಟ್ ಮಂತಲ್ಲಿ ಫಿಟ್ ಆಗಿದ್ದ ವೆಹಿಕಲಲ್ಲಿ 35 ಬಂದಿದೆ. ಮೈಸೂರಿಗೆ ಹೋಗಿ ಬಂದಿದ್ದಾರೆ ಅವರು. 35 ಕಿಲೋಮೀಟರ್ಸ್ ಬಂದಿದೆ ಹೈವೇಯಲ್ಲಿ. ನೋಡ್ಬೋದು, ನೋಡಿ CNGನೂ ಫುಲ್ ಆಗಿದೆ, ಫುಲ್ ಟ್ಯಾಂಕ್ CNG ಹಾಕಿದೆ. ನೀವು ನೋಡ್ಬೋದು 4 ಪಾಯಿಂಟ್ ಇದೆ. ಸೊ ನಮ್ಮ ಎಲ್ಲ ಟ್ಯಾಕ್ಸಿ ಅಣ್ಣ ತಮ್ಮಂದ್ರಿಗೆ ಹೇಳೋದೇನೆಂದರೆ, ಯಾರ ಹತ್ರ ಆದರೂ ಎಸ್ಪ್ರೆಸ್ಸೋ ಗಾಡಿ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಇಕೋಟೆಕ್ ಸೊಲ್ಯೂಷನ್ಸ್ ಆಟಿನಗರ್ ಬಂದು ಫಿಟ್ ಮಾಡ್ಕೊಳ್ಳಿ. ಆದಷ್ಟು ಬೇಗ ನೀವು ಹಾಕಿರೋ ಬಂಡವಾಳ, ನೀವೇನು CNG ಕಿಟ್ಗೆ ಏನು ಬಂಡವಾಳ ಹಾಕ್ತಿರೋ ಆ ಬಂಡವಾಳ 4-5 ತಿಂಗಳಲ್ಲಿ ನಿಮಗೆ ವಾಪಸ್ ಬಂದುಬಿಡೋ ಅನ್ನೋ ಖಂಡಿತ ಬರುತ್ತೆ ಅನ್ನೋ ಪ್ರಾಮಿಸ್ ನಾವೇ ಮಾಡ್ತೀವಿ. ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಇರುತ್ತೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್.